ಈಗ ನಿಮ್ಗೆ ಗೊತ್ತಿರೋಂತ ವಿಚಾರ, ಈಗ ಹೇಮಾವತಿ ಲಿಂಕ್ ಚಾನೆಲ್ ಬಗ್ಗೆ ಹೋರಾಟ ಎಷ್ಟು ಜೋರಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರುವಂತದ್ದು. ಅದು ಹೇಮಾವತಿಯಿಂದ 1000 TMC ತುಮಕೂರು ಡಿಸ್ಟಿಕ್ಗೆ ನಿಗದಿಪಡಿಸಿದ ಆಗಿರತ್ತಂತ. ಆದ್ರೆ ಈಗ ಹಲವಾರು ವರ್ಷಗಳಿಂದ ನಮ್ಗೆ ನಮ್ಮ ಸಾಹೇಬರು ಹೇಳ್ದಂಗೆ 300 TMC ಮಾತ್ರ ನೀರು ಬರ್ತಾ ಇದೆ. ಅದರಲ್ಲಿ ಇನ್ನೂ 700 TMC ನೀರು ಬರ್ತಾ ಇಲ್ಲ. ಆದ್ರಿಂದ ನಮ್ಮ ಸಾಹೇಬರು ಈಗ ಹಿಂದೆ ಸರ್ಕಾರ ಇದ್ದಾಗ 684 ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡಿದ್ರು. ತದನಂತರ ಸರ್ಕಾರ ಬದಲಾವಣೆ ಆದ್ಮೇಲೆ ರಾಜಕೀಯ ಉದ್ದೇಶದಿಂದ ಅದನ್ನ ಬದಲಾವಣೆ ಮಾಡಿದ್ರು. ಈಗ ತದನಂತರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ತಿರ್ಗಾ ಅದನ್ನ 1000 ಕೋಟಿಗೆ ಅನುದಾನ ತಂದು ತಿರ್ಗಾ ಅದನ್ನ ಪ್ರಾರಂಭಗೊಳಿಸಿದ್ದಾರೆ. ಅದಕ್ಕೆ ಈಗೇನಾಗಿದೆ, ಬಿಜೆಪಿಯವರು ಮತ್ತೆ ದಳದವರು ಅದನ್ನ ವಿರೋಧ ವ್ಯಕ್ತಪಡಿಸಿ ಈ ಸಾರ್ವಜನಿಕರವಾಗಿ ಅವ್ರಿಗೇನೋ ಈಗ ಇಲ್ಲಿ ಅಭಿವೃದ್ಧಿ ಆಗ್ಬಿಟ್ರೆ ನಮ್ಗೆಲ್ಲ ಅನಾನುಕೂಲ ಆಗ್ತದೆ ಒಂದು. ಆಮೇಲೆ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿಂದ ಹೊರಟಂತ ನೀರ್ನ ಅವರೇ ಅರ್ಧ ಕದ್ದು ಬಿಡೋರು, ನೀರ್ನ ಅಲ್ಲಲ್ಲೇ ಓಪನ್ ಮಾಡಿಸ್ಬಿಡೋದು ಚಾನೆಲ್ಗಳನ್ನ ಅವ್ರವ್ರೇ ಓಪನ್ ಚಾನೆಲ್. ಈಗ ಏನಾಗ್ತದೆ ಅಂದ್ರೆ ಲಿಂಕ್ ಚಾನೆಲ್ ಆಗಿರೋದ್ರಿಂದ ಸೀದಾ ಸರಾಗವಾಗಿ ನಮ್ಗೆ ಏನ್ ನೀರ್ ಬರ್ಬೇಕೋ ಅದು ಹರಿದು ಬರ್ತೈತೆ. ಅದರಿಂದ ಅನುಕೂಲ ಆಗ್ತದೆ. ಆಮೇಲೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ರೈತಾಪಿ ವರ್ಗದವ್ರಿಗೆಲ್ಲಾರ್ಗು ಇದು ಜಲ ಈಗ ಬೋರ್ಗಳು ನಿಂತೋಗಿರೋವು ಅವೆಲ್ಲ ಜಲ ಜಾಸ್ತಿ ಬರೋದ್ರಿಂದ ಇಂಪ್ರೂವ್ ಆಗ್ತದೆ. ನಮ್ಮ ಕುಣಿಗಲ್ ತಾಲೂಕು ಏನ್ ಕಟ್ಟ ಕಡೆ ಇದು ದ್ವೀಪ ಅಂತ ಹೇಳ್ತೀವಿ ನಾವು, ಈಗ ತುಮಕೂರು ಜಿಲ್ಲೆಗೆ ಅದು ಅನುಕೂಲ ಆಗ್ತದೆ. ಸರಿ ಇದೆ ಸರ್, 100% ಸರಿ ಇದೆ. ಅವ್ರು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಈಗ ನಮಗ್ ಬರೋ ಪಾಲನ್ ನಾವು ಕೇಳ್ತಾ ಇದ್ದೀವಿ, ಬೇರೆ ಏನಾರ ಹೆಚ್ಚುವರಿಯಾಗಿ ಏನ್ ಕೇಳ್ತಾ ಇಲ್ವಲ್ಲ. ಅದು ಬಂದು ನಮ್ಮ ಈ ಕುಣಿಗಲ್ ಅವ್ರು ಮಾಡ್ತಾ ಇರೋದೇ ಹೊರತು ಶಾಸಕರು ಮಾಡ್ತಾ ಇರೋದು ಅವರೇ. ನಮ್ ಶಾಸಕರು ಯಾರು ಮಾಡ್ತಾ ಇಲ್ಲ. ಇವತ್ತು ನಿಮ್ ಗ್ರಾಮಕ್ಕೆ ಬಂದಿದ್ರು, ಅದ್ದೂರಿ ಸ್ವಾಗತ ಕೊಟ್ಟಿದ್ರು, ಹೇಗಂತ ಚೆನ್ನಾಗಿದೆ ಅನ್ಸುತ್ತೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್.